ವೇದವಾಕ್ಯವನ್ನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುವ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಗೈದ ಶ್ರೀ ಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇ ಗಾಂಗಕ್ಕೆ ಸರಿ ಬಾಳ ಗರ್ಜನೆ ಗೆಲ್ಲುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಡವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्म ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈಗ ಆಧಾರದ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಈ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ 18 ಶ್ಲೋಕಗಳನ್ನು ವಿಚಾರ ಮಾಡಲಾಗಿ ಮುಂದುವರೆದು ಸಿಂಹಾವಲೋಕನವನ್ನು ಮಾಡಿದಂಥ ಪ್ರಸಂಗದಲ್ಲಿ ಯಾವ ಕೌರವರ 11 ಅಕ್ಷೋಹಿಣಿ, ಪಾಂಡವರ 7 ಅಕ್ಷೋಹಿಣಿ ಮತ್ತು ಪಾಂಡವರ ಜೊತೆ ಇರುವಂಥ ಅತಿರಥ ಮಹಾರಥ ಪರಾಕ್ರಮಶಾಲಿಗಳು ಭೀಮ ಅರ್ಜುನ ಮೊದಲಾದವರು ಪಾಂಡವರ ಕಡೆ ಇದ್ದರೆ ಕೌರವರ ಕಡೆ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಹೀಗೆ ದುರ್ಯೋಧನ, ಕರ್ಣ ಇಷ್ಟಲ್ಲದೆ ಅನೇಕ ಪರಾಕ್ರಮಶಾಲಿಗಳು. ಅಷ್ಟೇ ಅಲ್ಲದೆ ದುರ್ಯೋಧನಗಾಗಿ ಪರಾಕ್ರಮಶಾಲಿಗಳು ಯುದ್ಧದಲ್ಲಿ ಅವನಿಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧವಾಗಿ ನಿಂತಹ ವ್ಯಕ್ತಿಗಳು, ಸಾಮಾನ್ಯ ಮಾತಲ್ಲ. ಈ ರೀತಿ ಎಲ್ಲರೂ ತಯಾರಂಥ ಸಂದರ್ಭದಲ್ಲಿ ಧರ್ಮಯುದ್ಧ ಅಂತ ಹೇಳಿನ ಮೊನ್ನೆ. ಧರ್ಮಯುದ್ಧ ಅಂದರೆ ನಗಾರಿ, ಭೇರಿ, ಶಂಖ ಇವೆಲ್ಲವನ್ನು ಊದಿದಾಗ ಅಲ್ಲಿ ಶ್ರೀಕೃಷ್ಣ ಪಂಚಜನ್ಯ ಅನ್ನುವಂಥ ಶಂಖಾದಿಗಳಿಂದ
ಪ್ರತಿಯೊಬ್ಬರು ಕೂಡ ಒಂದೊಂದು ಶಂಖದ ನಾದವನ್ನು ಮಾಡಿದಾಗ ಅಲ್ಲಿ ಏನಾಯಿತು ಅಂದರೆ ಸಘೋಷೋ ಧಾರ್ತರಾಷ್ಟ್ರಾಣಂ ಹೃದಯಾನಿ ವ್ಯದರಾಯತ್ ನಭಶ್ಯ ಪೃಥ್ವೀಂ ಚೈವ ತುಮೋಲೋ ಮೆನುನಾದಾಯನನ್. ಅಂದರೆ ಇಲ್ಲಿ ತುಮಲ ಘೋಷ ಅಂದರೆ ಆ ಭಯಂಕರವಾದ ಘೋಷ ಅಂದರೆ ಶಬ್ದ. ಯಾವ ಶಬ್ದ? ಶಂಖ ನಾದಗಳ ನಗಾರಿ ಬೇರೆಗಳ ಶಬ್ದ. ಅದು ಹೇಗಾಯಿತು ಅಂದರೆ ಆಕಾಶ ಮತ್ತು ಭೂಮಿಯನ್ನು ಪ್ರತಿಧ್ವನಿ ಮಾಡ್ತಿದ್ವಂತ ನೋಡ್ರಿ. ನಾವು ಗುಡ್ಡದ ಸಮೀಪ ಹೋದಾಗ ಕೆಲವು ಕಡೆ ಓ ಅಂದರೆ ಅದು ಕೂಡ ಪ್ರತಿಧ್ವನಿಯಿಂದ ಓ ಅಂತದ್ದು. ಆದರೆ ಇವರ ನಾದಗಳಿಗೆ ಆಕಾಶ ಪ್ರತಿಧ್ವನಿ ಕೊಡ್ತಿತ್ತು, ಭೂಮಿ ಕೂಡ ಪ್ರತಿಧ್ವನಿಸಿ ಅಲ್ಲಿ ಧಾರ್ತರಾಷ್ಟ್ರ ಅಂದರೆ ಯಾರು? ಧೃತರಾಷ್ಟ್ರನ ಮಕ್ಕಳು ಕೌರವರು. ಅವರ ಹೃದಯ ಅಂದರೆ ಮನಸ್ಸು ಏನಾಯಿತು ಅಂದರೆ ಶೀಳುವಂಥ ಭಯಂಕರ ಶಬ್ದ ಆಯ್ತು ನೋಡ್ರಿ. ಆಕಾಶ ಶೀಳುವುದಲ್ಲ, ಭೂಮಿ ಶೀಳುವುದಲ್ಲ, ಕೌರವರ ಹೃದಯವೇ ಶೀಳುವಂಥ ಭಾಸ ಆದಾಗ ಅವರ ಮನಸ್ಸನ್ನು ಆ ನಾದ ಭೇದಿಸಿತು. ನಾದ ಹೋಯ್ತು ನೋಡ್ರಲ್ಲಿ. ಆಗ ಅಥ ವ್ಯವಸ್ಥಿತಾನ್ ದೃಷ್ಟಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನು ಉದ್ಯಮ ಪಾಂಡವ ಋಷಿಕೇಶಂ ತದವಾಕ್ಯಂ ಇದಂ ಅಹ ಮಹೀಪತೆ ಸೇನಯೋ ಉಭಯೋ ಮಧ್ಯೆ ರಥಂ ಸ್ಥಾಪಾಯ ಮೇ ಅಚ್ಯುತಾಂತ್. ಈಗ ಅಲ್ಲಿ ಒಂದು ರೀತಿ ಮೆರುಗು ಬರಕತ್ತ. ಮಹೀಪತೆ ಅಂದರೆ ಎಲೈ ಮಹಾರಾಜ, ಈ ನಂತರ ಏನು ಆಗ್ಲಿಕ್ಕತ್ತದ ಅಲ್ಲಿ ಅಂತ ಸಂಜಯ ಯಾರಿಗೆ ಹೇಳಕತ್ತನ ಅದು ಬಿಡಬಾರ್ದು, ಅದನ್ನು ಬಿಟ್ಟು ಹೋಗಬಾರ್ದು. ಇದು ಎಲೈ ರಾಜ ಕಪಿಧ್ವಜ ಅಂದರು. ಕಪಿ ಅಂದರೆ ಯಾರು? ಹನುಮಂತ. ಹನುಮಂತನ ಧ್ವಜ ಸಹಿತವಾಗಿ ಶ್ರೀಕೃಷ್ಣ ಪರಮಾತ್ಮನ ರಥದ ಮೇಲೆ ಹನುಮಂತನ ಧ್ವಜ ಆಗ್ತೈತೆ ನೋಡ್ರಿ. ಹನುಮನ ಧ್ವಜ ಯಾಕೆ ಅದು ಧ್ವಜ ಬಂತಲ್ಲಿ? ಏನು ಸಂಬಂಧ ರಾಮಗೂ ಹನುಮಂತಗೂ, ಶ್ರೀಕೃಷ್ಣನಿಗೂ ಅರ್ಜುನನಿಗೂ ಏನು ಸಂಬಂಧ ಅಂತದ್ದು ಬೇಕಲ್ಲ. ರಾಮಾಯಣನೇ ಬೇರೆ, ಮಹಾಭಾರತನೇ ಬೇರೆ, ಅವರ ಗುರು ಶಿಷ್ಯತ್ವ ಬೇರೆ, ಇವರ ಗುರು ಶಿಷ್ಯತ್ವ ಬೇರೆ. ಅದಕ್ಕೆ ಒಂದು ಕಾರಣ ಅದ, ಅದು ಸಮಯ ಬಂದಾಗ ಹೇಳೋಣ. ಅಂಥ ಧ್ವಜ ಸಹಿತವಾಗಿ ಪಾಂಡವ ಅಂದರೆ ಅರ್ಜುನನು ನಿಯೋಜಿಸಲ್ಪಟ್ಟ ಸೈನ್ಯ ಸಮೇತ ನಿಂತಿರುವ ಧೃತರಾಷ್ಟ್ರ ಆ ಸಂಬಂಧಿಗಳನ್ನು ನೋಡಿ ಶಸ್ತ್ರ ಪ್ರಯೋಗದ ಸಿದ್ಧತೆಯ ಸಮಯದಲ್ಲಿ ತಮ್ಮಲ್ಲಿರುವಂಥ ಧನಸ್ಸನ್ನು ಎತ್ತಿ ಹಿಡಿದುಕೊಂಡು ಋಷಿಕೇಶನಾದ ಶ್ರೀಕೃಷ್ಣ ಪರಮಾತ್ಮನು ಅವನೊಡನೆ ಈ ಮಾತನ್ನು ಹೇಳ್ತಾನೆ. ಎಲೈ ಅಚ್ಯುತ, ನನ್ನ ರಥವನ್ನು ನೀನು ಏನು ಮಾಡು ಅಂದರೆ, ಎರಡು ಸೈನ್ಯಗಳಿದೆಲ್ಲ, ಎರಡು ಸೈನ್ಯಗಳ ಮಧ್ಯದಲ್ಲಿ ಈ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಶ್ರೀಕೃಷ್ಣ ಭಗವಂತನಿಗೆ ಹೇಳ್ತಾನೆ ನೋಡ್ರಿ. ರಥ ಹೇಗಿದೆ? ಶ್ರೀಕೃಷ್ಣ ಸಾರಥಾಗ್ಯಾನ, ಅರ್ಜುನ ರಥಿಕಾಗ್ಯಾನ. ಆ ಒಂದು ರಥದ ಮೇಲೆ ಬಲಶಾಲಿಯಾದಂಥ ಹನುಮನ ಧ್ವಜ ಸಮೇತವಾಗಿ ಬಿಳಿಯ ಕುದುರೆ ಅಂತ ಹಿಂದೆ ಹೇಳ್ಯಾರ. ಆ ರಥಕ್ಕೆ ಎಂಥ ಕುದುರೆ ಇದ್ದು? ಒಂದು ಬಿಳಿಯ ಕುದುರೆ ಸಮೇತವಾಗಿ, ಧನಸ್ಸನ್ನ ಸಮೇತವಾಗಿ ಊರಿಗೆ ಹೋಗ್ಬೇಕಾಯ್ತು, ಯಾತ್ರೆಗೆ ಹೋಗ್ಬೇಕಾಗಿದ್ರೆ
ನಾವು ಬಟ್ಟೆ ಬರೆ ಬೇಕಾದ ಸಾಮಾನುಗಳನ್ನು ಹೇಗೆ ತಯಾರು ಮಾಡಿಕೊಂಡು ಸಕಲ ಸಿದ್ಧತೆಗಳಿಂದ ಹೋಗ್ತೀವಿ ಪ್ರಯಾಣಕ್ಕೆ, ಮತ್ತು ಯುದ್ಧರಂಗಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾರೇನು ಅವರು? ಯುದ್ಧರಂಗಕ್ಕೆ ಹೋಗ್ಬೇಕಾದ್ರೆ ಬಟ್ಟೆ ಬೇರೆ ಬೇಕಾಗಿಲ್ಲ. ಅಲ್ಲಿ ಧನಸ್ಸು, ಶಸ್ತ್ರ, ಅಸ್ತ್ರ, ಬಿಲ್ಲು, ಬಾಣ ಇವೆಲ್ಲ ಸಹಿತವಾಗಿ ಅರ್ಜುನ ಎಲ್ಲಿಂತನ ರಥದಲ್ಲಿ ನಿಂತು ಶ್ರೀಕೃಷ್ಣ ಭಗವಂತನ ಹೇಳ್ತಾನ, ಹೇ ಋಷಿಕೇಶ, ಆ ಕಡೆ ಸಮೀಪನಲ್ಲ ಈ ಕಡೆ ಸಮೀಪ ಅಲ್ಲ, ಯುದ್ಧರಂಗದ ಮಧ್ಯದಲ್ಲಿ ನಿಲ್ಲಿಸೊಂದ. ಹೇಳಿದಾಗ ನನ್ನ ರಥವನ್ನು ಎರಡೂ ಸೈನ್ಯಗಳ ನಡುವೆ ನೀನು ನಿಲ್ಲಿಸೋ. ಸ್ಥಾಪಾಯ ಅಂದ್ರೇನು? ನಿಲ್ಲಿಸೋ ಅಂತ. ಸಂಸ್ಕೃತದಲ್ಲಿ ಸ್ಥಾಪಾಯ, ಕನ್ನಡದಲ್ಲಿ ಅದು ನಿಲ್ಲಿಸೋ ಅಂತ ಹೇಳಿ ಮುಂದೆ ಯಾವತ್ ಅಹಂ ಏತಾನ್ ಅವಸ್ಥಿತಾನ್ ಯುದ್ಧೋ ಕಾಮಾನ್ ನಿರೀಕ್ಷೆ ಅಸ್ಮಿನ್ ರಣಸಮಾಧ್ಯೆ ಮೇ ಮಯಾ ಕೈ ಸಹ ಯುದ್ಧೋಮ್ಯಂ ಅಂತ ಇನ್ನೊಂದು ಮಾತು ಹೇಳ್ತಾರೆ. ಅರ್ಥಾತ್ ಎಲ್ಲಿಯವರೆಗೆ ನಾನು, ಯಾವತ್ತಂದರೆ ಎಲ್ಲಿಯವರೆಗೆ ಅಂತ, ಇವತ್ತ ನಾಳೆ ಅಂತಲ್ಲ, ಎಲ್ಲಿಯವರೆಗೆ ಅಹಂ ಅಂದರೆ ನಾನು, ಏತಾನ್ ಅಂದರೆ ಇಲ್ಲಿ, ಅವಸ್ಥಿತಾನ್ ಅಂದರೆ ಎಲ್ಲರೂ ಏನು ಕೂಡಿರಲ್ಲ, ಆ ಕೂಡಿದ ರಣಸಮ ಇದು ಯುದ್ಧರೂಪಿ ದಮೆ ಅಂದರೆ ವ್ಯಾಪಾರದಲ್ಲಿ ನಾನು ಯಾರ್ಯಾರ ಸಂಗಡ ಯುದ್ಧ ಮಾಡುವುದು ಯೋಗ್ಯ, ಯಾರ ಜೊತೆಯಲ್ಲಿ ಯುದ್ಧ ಮಾಡಲಾರದು ಅಯೋಗ್ಯ ಅನ್ನುವುದನ್ನು ವಿಚಾರ ಮಾಡ್ತಾನೆ. ಯಾಕಂದರೆ ಯುದ್ಧ ಅಭಿಪ್ರಾಯದಿಂದ ಯುದ್ಧ ಮಾಡಬೇಕಂತ ಯುದ್ಧ ಕ್ಷೇತ್ರದಲ್ಲಿ ನಿಂತಿರುವ ಈ ಪ್ರತಿಪಕ್ಷದ ಯೋಧರುಗಳಲ್ಲಿ ಈ ಯುದ್ಧರೂಪಿ ವ್ಯಾಪಾರದಲ್ಲಿ ನಾನು ಯಾರೊಡನೆ ಯುದ್ಧವನ್ನು ಮಾಡಲು ಯೋಗ್ಯವಾಗಿದ್ದಾರೆ ಎಂಬುದನ್ನು ಸರಿಯಾಗಿ ನಾನು ನೋಡುವವರೆಗೂ ನೀನು ನನ್ನ ರಥವನ್ನು ಈ ಮಧ್ಯದಲ್ಲಿ ನಿಲ್ಲಿಸು. ಯಾಕಂದರೆ ನಾನು ನೋಡಬೇಕಾಗ್ಯದ ವೈರಿಯ ಸೈನ್ಯದಲ್ಲಿ ಯಾರ್ಯಾರು ಇದ್ದಾರ, ಯಾರ ಜೊತೆ ನಾನು ಯುದ್ಧ ಮಾಡುವುದ ಅವಶ್ಯಕತೆ ಅದ, ಅವರೆಲ್ಲರನ್ನ ಒಂದು ಸಲ ನಾನು ನೋಡೋವರೆಗೂ, ನಾನು ಎಲ್ಲ ನೋಡಿನೇ ಮುಗೀತು ಅನ್ನೋವರೆಗೂ ನೀನು ರಥವನ್ನು ಅಲ್ಲಿ ಅಂದರೆ ಮಧ್ಯದಲ್ಲೇ, ರಣರಂಗದ ಮಧ್ಯದಲ್ಲೇ ನಿಲ್ಲಿಸು ಅಂತ ಆಜ್ಞೆಯನ್ನು ಮಾಡಿದಾಗ, ಅಲ್ಲಿ ಯುದ್ಧರಂಗದಲ್ಲಿ ಅರ್ಜುನ ಆ ಕಡೆ ದುರ್ಯೋಧನ ಅವಲೋಕನ ಮಾಡಕತ್ತಾನೆ, ಈ ಕಡೆ ಅರ್ಜುನ ಅವಲೋಕನ ಮಾಡ್ತಾನೆ. ದುರ್ಯೋಧನ ತನ್ನ ಸೈನ್ಯದಲ್ಲೇ ನಿಂತುಕೊಂಡು ಪಾಂಡವರ ಸೈನ್ಯದಲ್ಲಿ ಯಾರ್ಯಾರು ಬಲಾಢ್ಯರಾರ, ಯಾರ್ಯಾರು ಶೂರರಾರ, ಯಾರ್ಯಾರು ಪರಾಕ್ರಮಿಗಳಾರ, ಯಾರ ಜೊತೆ ಯುದ್ಧವನ್ನು ಮಾಡಿದರೆ ನಮಗೆ ಗೆಲುವು ಆಗಬಹುದು ಅನ್ನುವುದನ್ನು ದುರ್ಯೋಧನ ಭಾಳ ಚತುರ ಬುದ್ಧಿ ಉಳ್ಳವನು ವಿಚಾರ ಮಾಡ್ತಾ ಇದ್ದಾನ. ಎಷ್ಟಲ್ಲದೆ ಆ ದುರ್ಯೋಧನ ದ್ರೋಣಾಚಾರ್ಯ ಅಷ್ಟೇ ಅಲ್ಲದೆ ಭೀಷ್ಮ ಆಚಾರ್ಯಲ್ಲಿ ಹೋಗಿ ಆ ಭೀಷ್ಮನಲ್ಲಿ ಅನಂತ ರೀತಿಯ ವೈರಿಯ ಪಡೆಯಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟೆಷ್ಟು ಪರಾಕ್ರಮಗಳಿದ್ದಾರೆ ಮತ್ತು ನೀವೆಷ್ಟು ಪರಾಕ್ರಮಗಳಿದ್ದೀರಿ, ನಮ್ಮ ಸೈನ್ಯದಲ್ಲಿ ಎಷ್ಟು ಸೂರ ಪುರುಷರಾರ, ಅವರಲ್ಲಿ ಯಾರ್ಯಾರ ಅನ್ನುವುದನ್ನು ಎಲ್ಲವೂ ಕೂಡ ಹಿಂದೆ ಹೇಳ್ತಾ ಬಂದಾನೆ. ಇಷ್ಟೆಲ್ಲ ಇದ್ರೂ ಕೂಡ ದುರ್ಯೋಧನನ ಮನಸ್ಸು ಹೇಳ್ತಿತ್ತು, ಒಳಗ ಭಯ ಇತ್ತು, ಹೊರಗಡೆ ನಿರ್ಭಯ ಇತ್ತು. ಹೊರಗಡೆ ನಿರ್ಭಯ, ಒಳಗಡೆ ಭಯ ಇತ್ತು ನೋಡ್ರಿ. ಕಾರಣ
ಅಂಥ ಬಲಾಢ್ಯರಾದ ದ್ರೋಣಾಚಾರ್ಯರಿಗೂ ಭೀಷ್ಮ ಆಚಾರ್ಯರಿಗೂ ವರ್ಣನೆ ಮಾಡ್ತಿದ್ದ. ನಮ್ಮ ಕಡೆ ಇಂಥಿಂಥ ಬಲಾಢ್ಯರಾರ, ಸೇನಾಧಿಪತಿಗಳಾರ, ಸೈನಿಕರಾರ, ಮತ್ತು ನಿಮ್ಮ ಆಡಳಿತದಲ್ಲಿ ನಿಮ್ಮ ಸಲಹೆಯ ಮೇರೆಗೆ ಏನು ಯುದ್ಧ ನಡೀತದಂದರೆ ಆ ದ್ರೋಣಾಚಾರ್ಯ ಇದ್ದಂಥ ಯುದ್ಧವನ್ನು ಗೆಲ್ಲಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹಾಗಾಗಿ ನಮಗೇ ಗೆಲುವಂತ ಎದೆತಟ್ಟಿ ಹೇಳ್ತಿದ್ದ. ಒಳಗ ಸಂಶಯ ಇತ್ತು. ಯಾಕೆ ಹೇಳಿದೆ ಈ ಮಾತಂದರೆ ಆತನ ವರ್ಣನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಡಲಿ. ಯಾರು ಭೀಷ್ಮ ಆಚಾರ್ಯವರು ಯಾವುದೇ ಮೋಹಕ್ಕೆ ಒಳಗಾಗಲಾರದೆ, ಯಾವುದೇ ಇದಕ್ಕೂ ಒಳಗಾಗದೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದ್ರೋಣರು ಭೀಷ್ಮರು ಹೋರಾಡಿ ನಮಗೆ ಜಯ ತಂದು ಕೊಡಲಿ ಅಂತಕ್ಕಂಥ ಒಳಗಿನ ಭಾವ. ಇಲ್ಲಾಂದ್ರೆ ಅಂತಸೂರು ಪುರುಷರಿಗೆ ಹೋಗಿ ಹೇಳೋದೇನಿತ್ತು. ಹಾಗಾಗಿ ಇಲ್ಲಿ ಅರ್ಜುನಂದು ಈ ಥರ ವಿಚಾರಿತ್ತು. ಆಗ ಮುಂದೆ ಏನಾಯ್ತಂದ್ರೆ ಯೋತ್ಸರ್ಯ ಮಹಾನ್ ಅವೇಕ್ಷೆ ಅಹಂ ಏತೆ ಅತ್ರ ಸಮಾಗತ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೆ ಯುದ್ಧೆ ಪ್ರಿಯಚಿಕಿ ವರ್ಷವ ಅಂತ. ಅಂದರೆ ದುರ್ಬುದ್ಧಿ ಯಾರಲ್ಲಿತ್ತು, ಸದ್ಬುದ್ಧಿ ಯಾರಿಗಿತ್ತು ಅಂದರೆ ಪಾಂಡವರಿಗೆ ಸದ್ಬುದ್ಧಿ ಇತ್ತು, ಯಾಕಂದ್ರೆ ಧರ್ಮ ಇತ್ತು. ಕೌರವರಲ್ಲಿ ಏನಿತ್ತು, ದುರ್ಬುದ್ಧಿ ಇತ್ತು. ಯಾಕಿತ್ತು ಅಂದರೆ ಅಲ್ಲಿ ಅಧರ್ಮ ಇತ್ತು ಅಂತ. ಹೀಗೆ ಆ ದುರ್ಯೋಧನಿಗೆ ಯುದ್ಧೆ ಅಂದರೆ ಯುದ್ಧದಲ್ಲಿ ಪ್ರಿಯಚಿಕಿ ಸರ್ವ ಅಂದರೆ ಶುಭವನ್ನು ಹಾರೈಸಲು ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದು ಸೇರಿದ್ದಾರೆಯೋ ಯುದ್ಧ ಮಾಡುವರನ್ನು ನಾನು ನೋಡುವೆನು ಅಂತ ಇಲ್ಲಿ ದುರ್ಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವಂತ ಯಾರ್ಯಾರು ಬಂದಾರ ಮತ್ತೆ ಅವನ ಪರವಾಗಿ, ಇವರಂತೂ ಗೊತ್ತು ನನಗೆ. ದುರ್ಬುದ್ಧಿಯ ಅಧರ್ಮೀಯ ಪರವಾಗಿ ಯಾರು ಯುದ್ಧ ಮಾಡಕ್ಕೆ ಬಂದಾರಲ್ಲ ಅವರು ನೋಡುವ ಯಾವ್ಯಾವ ಸೈನ್ಯದಲ್ಲಿ ಸೇರಿಕೊಂಡಿದ್ದಾರೆಯೋ ಆ ಯುದ್ಧದ ಅಭಿಪ್ರಾಯ ಅಪೇಕ್ಷೆ ಉಳ್ಳವರನ್ನು ನಾನು ನೋಡುವೆನು ಅಂತ ಹೇಳಿದಾಗ ಸಂಜಯ ವಾಚ ಅಂತ ಮತ್ತೆ ಸಂಜಯ್ ಹೇಳ್ತಾನೆ, ನೋಡು ಇಲ್ಲಿ ಏವ ಮುಕ್ತೋ ಋಷಿಕೇಶೋ ಗೂಢಾಕೇಶೇನ ಭಾರತ ಸೇನೆಯೋರು ಭಯೋರ್ಮಧ್ಯೆ ಸ್ಥಾಪಿಯತ್ವಾರಥೋ ಉತ್ತಮಂ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾರು ಅಂದರೆ ಭೀಷ್ಮ ದ್ರೋಣ. ಅಂದರೆ ಎಲೈ ಧೃತರಾಷ್ಟ್ರ, ಗೂಢಾಕೇಶನಂದರೆ ಅರ್ಜುನನಿಂದ ಈ ಪ್ರಕಾರ ಹೇಳಲ್ಪಟ್ಟಾಗ ಶ್ರೀಕೃಷ್ಣ ಪರಮಾತ್ಮನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಮುಂದೆ ಮತ್ತು ಎಲ್ಲ ರಾಜರುಗಳ ಮುಂದೆ ರಥೋತ್ತಮ ಅಂದರೆ ಉತ್ತಮವಾದ ರಥವನ್ನು ನಿಲ್ಲಿಸಿದ. ಹೇಳಕತ್ತಾನ, ನೋಡು ಈಗ ಹಿಂಗೆ ಹೇಳ್ದ ಕೃಷ್ಣ ಇಲ್ಲಿ ತಂದು ನಿಲ್ಲಿಸಾಕತ್ತಾನಂತ. ನಿಲ್ಲಿಸಿ ಈ ರೀತಿ ಹೇಳಿದ. ಏನಂತ ಹೇಳಿದ, ಎಲೈ ಪಾರ್ಥ, ನೀನು ಹೇಳಿದ ಪ್ರಕಾರ ನಾನು ರಥವನ್ನು ನಿಲ್ಲಿಸಿನಿ. ಈಗ ಇಲ್ಲಿ ಸೇರಿರುವ ಕೌರವರನ್ನು ನೀನು ಒಂದು ಸಲ ವೀಕ್ಷಣೆ ಮಾಡು ಅಥವಾ ನೋಡು ಅಂದ. ನೋಡು, ಕಾರಣ ಎರಡೂ ಸೈನ್ಯಗಳ ಮಧ್ಯೆ ಹೇಗಿತ್ತು ಅಂದರೆ ಭೀಷ್ಮ ದ್ರೋಣಾಚಾರ್ಯ ಸಮ್ಮುಖ
ಅವರು ನೇರವಾಗಿ ಭೀಷ್ಮ ಕಾಣಬೇಕು, ದ್ರೋಣ ಕಾಣಬೇಕು. ಅಕ್ಕಪಕ್ಕದಲ್ಲಿ ಸೇರಿರುವ ಎಲ್ಲ ರಾಜರುಗಳ ಎದುರಿಗೆ ರಥವನ್ನು ನಿಲ್ಲಿಸಿದ. ಶ್ರೀಕೃಷ್ಣನಂತ ಯುಕ್ತಿ ನಿನಗೊಂಟೆ ಮರಳಿ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ನಿಲ್ಲಿಸ್ಬೋದಾಗಿತ್ತಲ್ಲ, ಮಧ್ಯದಲ್ಲಿ ಅಂದರೆ ಏನು ಅಲ್ಲಿ ಮೆಜರ್ಮೆಂಟ್ ಮಾಡಿ ನಿಲ್ಲಿಸಂಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ನಿಲ್ಲಿಸ್ಬೋದಾಗಿತ್ತು. ಕೃಷ್ಣ ಹಾಗೆ ಮಾಡಲಿಲ್ಲ. ನಿಲ್ಲಿಸಿ ಅರ್ಜುನಿಗೆ ಹೇಳ್ತಾನೆ, ಎಲೈ ಪಾರ್ಥ, ಒಂದು ಸಲ ಈ ಯುದ್ಧ ಭೂಮಿಯನ್ನು, ಇಲ್ಲಿ ಸೇರಿರುವ ಭೀಷ್ಮ, ದ್ರೋಣ, ಎಲ್ಲ ರಾಜ ಮಹಾರಾಜನನ್ನು ನೋಡು ಅಂತ ಹೇಳಿದಾಗ ಮುಂದೆ ತತ್ರ ಅಪಶ್ಯತ್ ಸ್ಥಿತಾನ್ ಪಾರ್ಥ ಪಿತ್ಯನ್ ಅತ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತ್ಯನ್ ಪುತ್ರಾನ್ ಪೌತ್ರಾನ್ ಸಖೀನ್ ತತ್ವ ಸ್ವೇಸುರಾನ್ ಸೂರ್ಯ ಚ ಏವ ಸೇನೆಯೋ ಉಭಯೋ ಅಪಿ ಅಂತ ಇಲ್ಲಿ ಹೇಳ್ತಾರೆ. ಅರ್ಥಾತ್ ತದನಂತರ ಇಷ್ಟಾದ ಮೇಲೆ ಏನಾಯಿತು, ಪುತ್ರ ಅಂದರೆ ಅರ್ಜುನಿಗೆ ನಾವು ಸುಮಾರು ಹೆಸರಾವ. ತತ್ರ ಅಂದರೆ ಆ ಎರಡೂ ಸೈನ್ಯಗಳಲ್ಲಿಯೂ ಸೇರಿರುವ ಯಾರ್ಯಾರು ತಂದೆಯ ಸಹೋದರರನ್ನು, ಪಿತೃ ಅಂದರೆ ತಂದೆ ಪಾಂಡವ, ಸಹೋದರ ಅಂದರೆ ಕೌರವ ಧೃತರಾಷ್ಟ್ರ, ಅವರನ್ನು ಅಷ್ಟೇ ಅಲ್ಲದೆ ಪಿತಾಮಹಾನರಾದ ಆಚಾರ್ಯನ್ ದ್ರೋಣ ಆಚಾರ್ಯ ಸಹಿತವಾಗಿ ಭೀಷ್ಮ ಆಚಾರ್ಯ ಕೃಪಾಚಾರ್ಯರನ್ನ ಮಾತುಲಾನ್ ಅಂದರೆ ಪಿತೃ ಸಂಬಂಧಿಗಳು. ಮಾತೃಲಾನ್ ಅಂದ್ರೇನು, ಪಿತೃ ತಂದೆ ತಾಯಿಗಳ ಸೋದರ ಸಂಬಂಧಿಗಳನ್ನು, ಬೇರೆಯವರಲ್ಲ, ಅವ್ರ ಕಡೆ ಇರುವನನ್ನು. ಮತ್ತು ಭ್ರಾತೃನ್ ಅಂದರೆ ತನ್ನ ಒಡ ಹುಟ್ಟಿದ ಸಹೋದರರನ್ನು, ಪುತ್ರಾನಂದರೆ ಮಕ್ಕಳನ್ನು, ಪೌತ್ರಾನಂದರೆ ಮೊಮ್ಮಕ್ಕಳನ್ನು, ಹಾಗೂ ತನಗೆ ಸಂಬಂಧಿಸಿದ ಯಾವ ಗೆಳೆಯರನ್ನು, ಮಿತ್ರರನ್ನು, ಮಾವಂದಿರನ್ನು, ಸಹೃದಯಗಳನ್ನು ಸಹಿತವಾಗಿ ಎಲ್ಲರನ್ನ ಹಿಂಗೆ ವೀಕ್ಷಣೆ ಮಾಡಿ ನೋಡಿದ. ಎಲ್ಲಿ ನೋಡಕತ್ತನ? ರಥದಲ್ಲಿ. ಅರ್ಜುನ ನೋಡಕತ್ತನ, ಕೃಷ್ಣ ಹೇಳನ ನೋಡು ಒಂದ್ಸಲ ಅಂತ. ಯಾಕೆ ನೋಡು ಅಂತ ಹೇಳಿದ, ಯುದ್ಧ ಮಾಡಬೇಕು, ಸಂಧಾನ ತರಬೇಡ ಕೃಷ್ಣ, ಯುದ್ಧನೇ ತಗೊಂಡು ಬಾರಂತ ಹೇಳಿ ಕಳಿಸಿದ ಗಾಂಧೀವ ಪುರುಷನಾದ ಅರ್ಜುನಗ ರಣಭೂಮಿಯಲ್ಲಿ ಯುದ್ಧ ಸಲಕರಣೆಯಿಂದ ಸನ್ನದ್ಧವಾಗಿ ವೈರಿಗಳನ್ನು ನಾಶ ಮಾಡಬೇಕು ಅಂತ ವೀರಾವೇಶದಿಂದ ರಥವನ್ನು ಏರಿ ಬಂದಂಥ ಅರ್ಜುನಿಗೆ ಯುದ್ಧ ಮಾಡಂತಲೇ ಹೇಳೋದಾಗಿತ್ತಲ್ಲ. ಇವರನ್ನು ಯಾಕೆ ನೋಡು ಅಂತ ಹೇಳೇನಂದ್ರೆ, ಅವನು ಈ ಥರ ನೋಡದೆ ಇದ್ದರೆ ಮಹಾಭಾರತನ ಆತಿದ್ದಿಲ್ಲ. ನೇರವಾಗಿ ಯುದ್ಧ ಮಾಡಿದರೆ ಮಹಾಭಾರತಕ್ಕೆ ಅರ್ಥನೇ ಇದ್ದಿಲ್ಲ. ಅರ್ಥ ಹೆಂಗೆ ಬರ್ತತ್ತು? ಅವನು ನೋಡಿದ ನೋಡ್ರಿ. ಹಾಗಾಗಿ ಇಲ್ಲಿ ತಾನ್ ಅವಸ್ಥಿತಾನ್ ಸರ್ವಾನ್ ಬಂಧೂನ್ ಸಮೀಕ್ಷೆ ಸಹ ಪರಾಯ ಕೃಪಾಯ ಐವಿಷ್ಟ ಕೌಂತೆ ವಿಷಿದನ್ ಇದಂ ಅಬ್ರವಿತ ಅಂತ ಮುಂದೆ ಅಲ್ಲಿ ಸೇರಿರುವಂಥ ಈ ಪ್ರಕಾರ ಸಿದ್ಧರಾಗಿ ನಿಂತಂಥ ಎಲ್ಲ ಬಂಧುಗಳನ್ನು, ಮಿತ್ರರನ್ನು, ಸಹೋದರರನ್ನ, ಬಂಧು ಬಾಂಧವರನ್ನ, ಪರಾಕ್ರಮಗಳನ್ನು ನೋಡಿ ಆ ಅತ್ಯಂತ ಕರುಣೆಯಿಂದ ಕೂಡಿರುವ
ಕೌಂತೆಯ ಅಂದರೆ ಕುಂತಿ ಪುತ್ರನಾದ ಅರ್ಜುನ ಏನಾಯಿತು ಅಂದರೆ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಮನಸ್ಸು ಶುರುವಾಯಿತು. ಏನಾಯಿತು? ಮೋಹ. ಆ ಮೋಹದಿಂದಲೇ ಏನಾಯಿತು? ಶೋಕ ಪ್ರಾರಂಭ ಆಯಿತು. ಶೋಕ ಎಲ್ಲಿಂದ ಪ್ರಾರಂಭ ಆಯಿತು? ಮೋಹದಿಂದನೇ. ಯಾಕೆ ಪ್ರಾರಂಭ ಆಯಿತು? ಇದನ್ನು ಅಂದರೆ ಈ ಮಾತನ್ನ ಅಬ್ರವಿತ ಹೇಳಿದನು. ನೆರೆದಿದ್ದ ಎಲ್ಲ ಬಂಧುಗಳನ್ನು ನೋಡಿದಂಥ ಕುಂತಿ ಪುತ್ರ ಅರ್ಜುನ ಅತ್ಯಂತ ಕರುಣಾಪೂರ್ವಕವಾಗಿ ದುಃಖ ಪಡುತ್ತಾ ಈ ಕೆಳಗಿನ ಮಾತನ್ನು ಹೇಳಿದ. ಏನು ಹೇಳಕತ್ತನ ಕೆಳಗಿನ ಮಾತು ಅಂದರೆ ಮುಂದೆ ಹೇಳ್ತಾರೆ ಅವರು. ಇಲ್ಲಿ ದೃಷ್ಟ ಇಮಂ ಸೃಜನಂ ಕೃಷ್ಣ ಯೂತ್ಸವಂ ಸಮಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತು ಚ ಶರೀರೇ ಮೇ ರೋಮಹರ್ಷ ಚ ಜಾಯತೆ ಅಂತ ಅರ್ಜುನ ಹೇಳಕತ್ತನ. ಕೃಷ್ಣ, ಹೇ ಪರಮಾತ್ಮ, ಇಮಂ ಈ ಯುಯು ಅಂದರೆ ಯುದ್ಧ ಆಪೇಕ್ಷಗಳಾಗಿ ಸಮಾವೇಶಗೊಂಡು ಉಪಸ್ಥಿತರಿರುವಂಥ ಈ ಸ್ವಜನ ಸಮೂಹವನ್ನು ನೋಡಿ ನಾನು ಇವರನ್ನು ನೋಡಿದೆ. ಏನು ನೋಡಿದೆ? ಸ್ವಜನ ಅಂದ್ರವ್ರು. ಅಲ್ಲೇ ಶುರುವಾಯ್ತು ನೋಡ್ರಿ. ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆನಿಸಯ್ಯ. ಇದು ಎಲ್ಲರಿಗೂ ಬರ್ತದೇನು? ಜ್ಞಾನಿಗಳಿಗೆ ಬಂದು ಹೋಗಿಲ್ಲ. ಹಂಗಾಗಿ ಅಲ್ಲಿ ಯುದ್ಧ ಆಪೇಕ್ಷೆಗಳಾಗಿ ನಿಂತಿರುವ ಸ್ವಜನ ಸಮೂಹವನ್ನು ನೋಡಿ ಅಂದರೆ, ಹೇ ಕೃಷ್ಣ, ರಣರಂಗದಲ್ಲಿ ಯುದ್ಧ ಮಾಡಲಿಕ್ಕೆ ನಿಂತಿರುವ ಈ ಸ್ವಜನ ಸಮುದಾಯ ಎಲ್ಲದ್ರಾಗ ಯಾರಪ್ಪ? ನಮ್ಮವ್ರು ಯಾರಲ್ಲ ಅಂದ. ಯುದ್ಧ ಯಾರ ಜೊತೆ ಮಾಡಬೇಕಾಯಿತು? ನಮ್ಮವ್ರು ಅಲ್ಲದವರ ಜೊತೆಯಲ್ಲಿ ಯುದ್ಧ ಮಾಡೋದ್ರೆ ಸರಿ, ನಮ್ಮವ್ರ ಜೊತೆ ನಾನು ಯುದ್ಧ ಮಾಡೋದು ಹೇಗೆ? ಹಾಗಾಗಿ ಈಗ ಏನಾಗ್ತದೆ ನನಗಂದ್ರೆ, ಶರೀರಮೇ ರೋಮಹರ್ಷಿ ಚ ಜಾಯಿತೆ ಅಂದರೆ ನನ್ನ ಶರೀರದಲ್ಲಿ ನಡುಕ ಪ್ರಾರಂಭ ಆಗ್ಲಿಕ್ಕತ್ತದ. ಯುದ್ಧ ಭೂಮಿಗೆ ಬರುವಾಗ ಇದ್ದಂಥ ಧೈರ್ಯ ಕುಸಿಲಿಕ್ಕತ್ತದ. ಯುದ್ಧ ಭೂಮಿಗೆ ಬರೋದಕ್ಕಿಂತ ಮುಂಚೆ ಇದ್ದಂಥ ವೀರಾವೇಶ ಅನ್ನುವುದು ನಶಿಸಿ ಹೋಗಕತ್ತದ. ಕಾರಣ ಏನಂದರೆ, ನಾನು ಇಷ್ಟೆಲ್ಲ ಜನಗಳನ್ನು ಯುದ್ಧ ಭೂಮಿಯಲ್ಲಿ ನೋಡಿದಾಗ ಅವರೆಲ್ಲರೂ ಸ್ವಜನ, ನಮ್ಮವ್ರು ಯಾರು? ಬೇರೆ ಯಾರನ್ನ ಇದ್ರೆ ನನಗೆ ಈ ಥರ ಆತಿದ್ದಿಲ್ಲ. ನಮ್ಮವರನ್ನು ನಾನು ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕಾಗ್ಯದ. ಅದು ಹೇಗೆ ಸಾಧ್ಯ? ದಾಯಾದಿಗಳು, ಅಣ್ಣ ತಮ್ಮರ ಮಕ್ಕಳಾರ, ಮೊಮ್ಮಕ್ಕಳಾರ, ಸಹೋದರಾರ, ಬಂಧು ಬಳಗದವರಾರ, ಮತ್ತು ಬಲಾಢ್ಯರಾದ ಆಚಾರ್ಯ ಮೂವರಾರಲ್ಲಿ ಎಂದಾಗ ನಾನು ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆ? ಒಂದು ವೇಳೆ ಯುದ್ಧ ಮಾಡಬಹುದು, ಮಾಡಿದ್ರು ಕೂಡ ನಾನು ಏನು ಪಡಿಬೇಕಾಗ್ಯದ? ಯುದ್ಧನ ಮಾಡಬಹುದು, ಅವರೆಲ್ಲ ನಾಶ ಆಗ್ತಾರ ಅಂತೂ ಇಟ್ಕೋ, ಅಥವಾ ನಾನು ನಾಶ ಆಗ್ತಾನೋ ಗೊತ್ತಿಲ್ಲ. ಅವರ ನಾಶ ಆದ ಮೇಲೆ ನಾನು ಪಡೆದು ಬದುಕುವುದೇನದ, ಗಳಿಸೋದೇನದಂತ, ಪಡೆಯೋದೇನದ, ಅದರಿಂದ ಏನು ಸುಖ ಅದ, ಶಾಂತಿ ನೆಮ್ಮದಿ ಎಲ್ಲಿ ಅದ? ಅದಕ್ಕಾಗಿ ಕೃಷ್ಣ ಇವೆಲ್ಲವನ್ನು ವಿಚಾರ ಮಾಡಿದಾಗ ನನಗೆ ಮತ್ತೆ ಪಾಪವೇ ಹೆಚ್ಚಾಗ್ತದ. ಆ ಪಾಪದಿಂದ ನಾನು ಪಡಿತಕ್ಕಂಥದ್ದೇನಿಲ್ಲ. ಹಾಗಾಗಿ
ಇದೇ ಮತ್ತೆ ಕ್ಷಣದಿಂದ ಪ್ರಾರಂಭ ಆಯಿತು. ಶರೀರದಲ್ಲಿ ನಡುಕ ಉಂಟಾಗಿ ರೋಮ ರೋಮಗಳು ನಿಮಿರಿದ್ದು ಈಗ ರೋಮಾಂಚನವಾಗಿ ಹಾಗಾಗಿ ಇಲ್ಲಿ ಮತ್ತೆ ಹೇಳ್ತಾರ, ಗಾಂಡೀವಂ ಸಂಸೌತೆ ಅಸ್ತಾತ್ ತ್ವಕ್ಚ ಏವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತಿ ಇವ ಚ ಮೇ ಮನಃ. ನನ್ನ ಮನಸ್ಸು ಹೇಗಾಗಿದೆ ಅಂದರೆ, ಅಸ್ತಾತ್ ಈಗ ಕೈಯಲ್ಲಿ ಇದ್ದಂಥ ಗಾಂಡೀವಂ ಅಂದರೆ ಧನಸ್ಸು, ಆ ಧನಸ್ಸು ಬೀಳಲಿಕ್ಕತ್ತಿದೆ. ನಾನು ಕೈ ಬಿಟ್ಟಿಲ್ಲ, ನಾನೇನು ಅದು ಬೀಳಂತ ಕೈ ಬಿಟ್ಟಿಲ್ಲ. ಮತ್ತು ಯಾರಾದರೂ ಕೈ ಬಿಡಲಿಕ್ಕೆ ಪ್ರಯತ್ನ ಮಾಡೋಂಥ ಗಾಂಡೀವನ್ನು ಕಸಿಲಿಕ್ಕತ್ತಿಲ್ಲ. ತನ್ನಷ್ಟಕ್ಕೆ ತಾನೇ ನನಗೆ ಅರಿವಿಲ್ಲದಂತೆ ಬಿಗಿಯಾಗಿ ಹಿಡಿದುಕೊಂಡ ಧನಸ್ಸು ಕೈ ಜಾರಿ ಬೀಳುತ್ತದೆ. ಮತ್ತು ತ್ವಕ್ ಅಂದ್ರೇನು, ನನ್ನ ಮೈಯಲ್ಲಿರುವಂಥ ಚರ್ಮ ಸಹ ಎಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ತಂಪಾಗಿತ್ತು, ಈಗ ಬಿಸಿಯಾಗಿದೆ. ಚರ್ಮ ಬಿಸಿಯಾಗಿದೆ, ಬಿಗಿತಾ ಇದೆ. ಹಾಗೂ ಮೇ ಮನಃ, ನನ್ನ ಮನಸ್ಸು ಕೂಡ ಭ್ರಮತೀವ, ಭ್ರಮೆಗೆ ಒಳಗಾಗಿದೆ, ಭ್ರಾಂತಿಗೊಳಗಾಗಿದೆ. ಎಲ್ಲಿ ಭ್ರಮೆ ಭ್ರಾಂತಿ ಹೋಯಿತು ಅಂದರೆ ಅಲ್ಲಿ ಚಂಚಲತೆಯಿಂದ ಮನಸ್ಸು ಒಯ್ದಾಡುತ್ತಿದೆ. ಆದುದರಿಂದ ನಾನು ಅವಸ್ಥಾತುಂ, ಈಗೇನಾಗಿದೆ ಕೃಷ್ಣ ಭಗವಂತ, ಈ ನಿಂತು ಕೊಳ್ಳಲಿಕ್ಕೂ ಸಹ ನಾನು ಈ ಸಮಯದಲ್ಲಿ ಸಮರ್ಥನಲ್ಲ. ನಿಂದಿರಲಿಕ್ಕೆ ಆಗವಲ್ತು, ನೀವು ಯುದ್ಧ ಮಾಡೋದು ಯಾವಾಗ ಆತ? ಕುಂತು ಯುದ್ಧ ಮಾಡೋದು ಅದೇನಲ್ಲಿ? ಮತ್ತು ಚಂಚಲತೆಯಿಂದ ಯುದ್ಧ ಮಾಡೋದಲ್ಲ, ಅದು ಚಂಚಲತೆಯಿಂದ ಯುದ್ಧ ಮಾಡೋದಲ್ಲ, ಏಕಾಗ್ರತೆಯಿಂದ ಮಾಡ್ತಕ್ಕಂಥ ಯುದ್ಧ ಅದು. ಒಬ್ಬ ಬೇಡ ಬಾಣ ಬಿಡಬೇಕಂದ್ರೆ ಒಂದು ಪ್ರಾಣಿಗೆ ತಗಲಬೇಕಾಗಿದ್ರೆ ಏಕಾಗ್ರತೆಯಿಂದ ಬಾಣ ಬಿಟ್ಟಾಗ ಮೃಗ ಸಾಯ್ತದೆ. ಚಂಚಲತೆಯಿಂದ ಬಿಟ್ಟಾಗ ಎಲ್ಲೋ ಬಾಣ ಬಿಟ್ರೆ ಎಲ್ಲೋ ಹೋಗಿ ಬೀಳ್ತದೆ. ಅದಕ್ಕಾಗಿ ಅಂಥ ಮಹಾಭಾರತ ಯುದ್ಧದಲ್ಲಿ ಏನಿರಬೇಕಾಗಿತ್ತು? ಕೈಯಲ್ಲಿ ಧನಸ್ಸು ಇರಬೇಕಾಗಿತ್ತು, ಚರ್ಮ ಅನ್ನುವಂಥದ್ದು ತಂಪಾಗಿರಬೇಕು, ಮನಸ್ಸು ಏಕಾಗ್ರತೆ ಆಗಿರಬೇಕು. ಆವಾಗ ಯುದ್ಧ ಮಾಡಲಿಕ್ಕೆ ಸಮರ್ಥವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಇವು ಯಾವ ಇಲ್ಲೀಗ, ಈಗ ಸದ್ಯ ಇಲ್ಲ. ಯುದ್ಧ ಭೂಮಿಗೆ ಬರುತ್ತಾನೆ ಇದ್ದವು, ಈಗಿಲ್ಲ. ಹಾಗಾಗಿ ನಾನು ನ ಶಕ್ನೋಮಿ, ಯುದ್ಧ ಮಾಡಲಿಕ್ಕೆ ನಾನು ಸರ್ವತಾ ಸಮರ್ಥನಲ್ಲ. ತಾನೇ ಒಪ್ಪಿಕೊಂಡು ನೋಡ್ರಿ ಅರ್ಜುನ, ನಾನು ಅಸಮರ್ಥ ಅಂತ ಹೇಳ್ದಂಗೆ ಆಯ್ತಲ್ಲ. ಆಗ ಮುಂದೆ ಹೇಳ್ತಾರೆ, ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯ ಅನುಪಶ್ಯಾಮಿ ಹತ್ವಾ ಸ್ವಜನಂ ಅಹವೇ ಅಂದ. ಅಂದರೆ ಕೇಶವ ಅಂದರೆ ಇಲ್ಲೇ ಕೃಷ್ಣ, ನಿಮಿತ್ತಾನಿ ಈಗೇನು ಲಕ್ಷಣಗಳಾವಲ್ಲ ಅವು ವಿಪರೀತಾನಿ ಅಂದರೆ ವಿರುದ್ಧವಾಗಿ ಇರುವುದನ್ನೇ ಕಾಣುತ್ತೇನೆ. ಯುದ್ಧದಲ್ಲಿ ನಮ್ಮವರನ್ನು ಸಂಹಾರ ಮಾಡಿ ಶ್ರೇಯಸ್ಸನ್ನು ಸಹ ಕಾಣಲಾರೆ. ನಾನು ಲಕ್ಷಣಗಳನ್ನು ಪ್ರತಿಕೂಲವಾಗಿಯೇ ನೋಡುತ್ತಿದ್ದೇನೆ. ಯುದ್ಧದಲ್ಲಿ ನನ್ನ ಸಮೂಹವನ್ನು ಕೊಂದು ಶ್ರೇಯಸ್ಸನ್ನು ಸಹ ನಿರೀಕ್ಷಿಸಲಾರೆನು, ನಾನು ಪಡೆಯಲೇನಂತ.
ಇಷ್ಟೆಲ್ಲ ಪಡೆದ ಮೇಲೆ ನನ್ನವರಾದ ಕೂಡ ಬದುಕಿದ್ದು ಅರ್ಜುನ ಹಿಂಗೆ ಮಾಡಿದ ಬಹಳ ಭೇಷ ಬಲಾಢ್ಯ ಅಂತ ಅನ್ನೋರಾದ್ರೂ ಬೇಕಲ್ಲ, ಅವರು ಇಲ್ಲ. ಇವರು ಸತ್ತ ಮೇಲೆ ಯಾರು ಹೇಳ್ತಾರೆ ಅವ್ರಿಗೆ? ಧರ್ಮ ಸ್ಥಾಪನೆ ಮಾಡಿದ ಮೇಲೆ ಇಂಥವ್ರು ಮಾಡಿದ್ರಪ್ಪ ಅಂತ ಹೇಳೋರು ಇರ್ಬೇಕಲ್ಲ. ಹೇಳೋರಿಲ್ಲ ಅಂದಮೇಲೆ ಆ ಧರ್ಮ ಸ್ಥಾಪನೆಗೆ ಅರ್ಥನೇ ಇಲ್ಲ ಅಂತ ಅರ್ಥ ಹಂಗೆ ಬರ್ತದೆ. ಹಾಗಾಗಿ ಇವ್ರು ಯಾರು ಇರಂಗಿಲ್ಲ. ನಾನು ಪಡೆಯೋದಾದ್ರೆ ಏನದ ಇಷ್ಟಲ್ಲದೆ ಮುಂದೆ ಹೇಳ್ತಾರೆ ಅವರು. ಹೇಗೆಂದ್ರೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನಃ ರಾಜ್ಯೇನ ಗೋವಿಂದ ಕಿಂ ಭೋಗ್ಯೇ ಜೀವಿತೇನ ವಹ. 32ನೇ ಶ್ಲೋಕದಲ್ಲಿ ಎಲೈ ಕೃಷ್ಣ ಪರಮಾತ್ಮನೇ, ನಾನು ವಿಜಯಂ ಅಂದರೆ ಜಯವನ್ನು ಆಪೇಕ್ಷಿಸುವುದಿಲ್ಲ. ನ ಕಾಂಕ್ಷೆ, ಆಕಾಂಕ್ಷೆ ಅಲ್ಲ. ಮತ್ತು ರಾಜ್ಯ ಸುಖವನ್ನು ಸಹ ಬಯಸುವನಲ್ಲ. ಎಲೈ ಗೋವಿಂದ, ನಮಗೆ ಈ ರಾಜ್ಯವನ್ನು ಗೆಲ್ಲುವುದರಿಂದ ಆಗುವ ಪ್ರಯೋಜನವೇನು? ಅಥವಾ ಸುಖ ಭೋಗಗಳಿಂದ ಜೀವಂತ ಇರುವುದರಿಂದ ಏನು ಪ್ರಯೋಜನ ಅಂದ. ಭೋಗನೂ ಸಿಗಬಹುದು ಇಲ್ಲಂತಲ್ಲ, ರಾಜ್ಯನೂ ಗೆದಿಬಹುದು ಇಲ್ಲಂತಲ್ಲ. ಇವುಗಳಿಂದ ಏನು ಪ್ರಯೋಜನ? ಇವೆಲ್ಲ ಅನಿತ್ಯಾನಿ, ಇವೆಲ್ಲ ಅನಿತ್ಯವಾದ ವಸ್ತುಗಳು. ಅದರಿಂದ ಈ ಅಂಥ ರಾಜ್ಯದಿಂದ ನಾವು ಗೆದ್ದು ನಮಗೇನು ಪ್ರಯೋಜನ ಇಲ್ಲ. ರಾಜ್ಯದಿಂದ ಏನು ಪ್ರಯೋಜನ ಅಂದರೆ ಇಂಥ ಸುಖ ಭೋಗ ಭಾಗ್ಯ ಎಲ್ಲ ದೊರೆತೇವಲ್ಲ, ಪ್ರಯೋಜನ ಇಲ್ಲೇನು ಅಂತ ಅಂದರೆ ಈ ಸುಖ ಭೋಗ ಜೀವನದಿಂದ ಏನು ತಾನೇ ಲಾಭ ಅಂದವನು ಎಷ್ಟು ತಯಾರಾಗಿರ್ಬೇಕು. ಇದರಿಂದ ಏನು ಲಾಭ? ಮನುಷ್ಯ ಕುಲದ ಜನರ ಲಾಭವಾಗುವುದು ಅಂತ ನಿಜಗೊಂಡ್ರ ಮಾತು ಯಾವ ಶಾಸ್ತ್ರಗಾದ ಹೋಗ್ತದೆ? ಸೂತ್ರ. ಭಗವದ್ಗೀತೆಯನ್ನು ನೋಡು, ಬ್ರಹ್ಮಸೂತ್ರವನ್ನು ನೋಡು, ವೇದಗಳನ್ನು ನೋಡು, ಉಪನಿಷತ್ತನ್ನು ನೋಡು, ರಾಮಾಯಣ ನೋಡು, ಮಹಾಭಾರತ ನೋಡು, ಅದೊಂದೇ ಮಾತಿಲ್ಲ. ಎಷ್ಟು ಚಂದ ಮಾಡ್ಯಾರ ವಾಕ್ಯವಂತ. ಅರ್ಜುನ ಗೊತ್ತೇ ಇದೆ, ಮನುಷ್ಯ ಕುಲದ ಜನನದ ಲಾಭವಾಗುವುದು, ಈ ರಾಜ್ಯವನ್ನು ಗೆದೆಯೋದು, ಈ ಭೋಗ ಭಾಗ್ಯವನ್ನು ಸವಿಯೋದೇ ಲಾಭ, ಅಥವಾ ಇದಕ್ಕಿಂತ ಬೇರೆ ಏನಾದರೂ ಉಂಟೋ? ಬೇರೆನೇ ಆದಂತ ಅವನಿಗೆ ಗೊತ್ತಿತ್ತು ನೋಡ್ರಿ. ಯಾಕಂದ್ರೆ ವಿವೇಕ ಪುರುಷ ಇದ್ದ ಅರ್ಜುನ. ಅರ್ಜುನಗ ವಿಚಾರ ಇತ್ತು. ವಿಚಾರ ಹೇಗಿತ್ತು? ಪರಿಪೂರ್ಣ ವಿಚಾರ ಇತ್ತು. ಹಾಗಾಗಿ ಈ ಜೀವನದಿಂದ ಏನು ತಾನು ಲಾಭ? ಏನು ಲಾಭ ಅದಪ್ಪ? ಆರು ನಾನೆಂದು ತಿಳಿಯೋದು ಲಾಭ ಅಲ್ಲ. ಇದ್ರಾಗೇನು ತಿಳಿಸೋ ವಾವ ಏನನ? ರಾಜ್ಯ ತಿಳಿಸಂಗಿಲ್ಲ, ಭೋಗ ತಿಳಿಸಂಗಿಲ್ಲ, ಭಾಗ್ಯ ತಿಳಿಸಂಗಿಲ್ಲ. ಮತ್ತೆಲ್ಲವೂ ಕೂಡ ಇವೆಲ್ಲವೂ ಕೂಡ ಅನಿತ್ಯ ಅಂದ್ರೇನು? ಅಶಾಶ್ವತವಾದವುಗಳು, ದುಃಖದಿಂದ ಕೂಡಿದವು. ಇಷ್ಟೆಲ್ಲ ಇದ್ದವರಿಗೆ ದುಃಖ ಆಗಿ ಯುದ್ಧ ಮಾಡಕ್ ಬಂದಾರ. ಅಲ್ಲೇ ಉತ್ತರ ಅದಲ್ಲ. ಇಷ್ಟೆಲ್ಲ ಇನ್ನ ಪಾಂಡವರಿಗೆ ಕೊಟ್ಟಿಲ್ಲಲ್ಲಪ್ಪ, ಅವ್ರ ಕಡೆ ಇತ್ತಲ್ಲ. ಇಷ್ಟೆಲ್ಲ ಇಟ್ಕೊಂಡವ್ರಿಗೆ ಸುಖ ಆಗಲಾರ್ದ ದುಃಖನೇ ಆಗದಂತ ಇನ್ನೂ ಲಾಭಕ್ಕಾಗಿ ಬಂದರಂದ್ಮೇಲೆ ಅವರಿಗೆ ಸುಖ ಕೊಡ್ಲಾರ್ದು ನನಗೇನು ಕೊಡೋದದ? ವಿಚಾರ ಮಾಡಿದವನು ನನಗೇನು ಕೊಡಬಲ್ಲದು? ಹಾಗಾಗಿ ಮುಂದೆ ಯಶಾಂ ಅರ್ಥೇ ಕಾಂಕ್ಷಿತಂ ನ ರಾಜ್ಯಂ ಭೋಗ ಸುಖಾನಿ ಚ ತೇ ಇಮೆ ಅವಸ್ಥಿತ ಯುದ್ಧೇ ಪ್ರಾಣಾನ್ ತ್ವಕ್ಕ ಧನಾನಿ ಚ ಅಂತ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಥ ಏನಂದ್ರೆ, ಯಶಾಂ ನಾನು ಅಂದರೆ ನಮಗೆ, ಯಾರಿಗೋಸ್ಕರ ಅರ್ಥ ಈ ರಾಜ್ಯ ಭೋಗ ಮತ್ತು ಸುಖಾದಿಗಳು
ಬೇಕಾಗಿದೆಯೋ ತೇ ಮೊದಲು ಹೇಳಿದ್ನಲ್ಲ, ಅವರುಗಳೇ ಎಲ್ಲ ಐಶ್ವರ್ಯ ಮತ್ತು ಜೀವನದ ಹಂಗನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡಾರಂದ್ರೆ ನನಗೇನಾಗ್ತದಂತ ಆತದೇನು? ಇಷ್ಟೆಲ್ಲ ಇದ್ದವ್ರು ನಿಂತಲ್ಲ ಯುದ್ಧ ಮಾಡಕ. ಅದು ಹೆಂಗಂದ್ರೆ ರಣರಂಗದಲ್ಲಿ ಜೀವನದ ಹಂಗನ್ನು ಪ್ರಾಣ ಹೋದರೂ ಪರವಾಗಿಲ್ಲ ಅಂದ್ರು. ಮೊನ್ನೆ ತುಡಿ ಸಾವ್ರು ಒಂದು ದೃಷ್ಟಾಂತ ಹೇಳಿದ್ರೆ, ಸಾಕ್ರೆಟಿಸ್ ಮತ್ತು ಅಲೆಕ್ಸಾಂಡರ್ ಇಡೀ ಭೂಮಂಡಲವನ್ನೇ ಗೆದ್ರು ಕೂಡ ಏನಾಯ್ತು ಕೊನೆಗೆ? ಏನು ಖಾಲಿ. ಹಾಗಾಗಿ ಅವರೇ ನಿಂತುಕೊಂಡಂದ್ಮೇಲೆ ಅವರು ಸಂಪಾದನೆ ಮಾಡಿದ್ರೆ ನನಗೇನಾಗದ ಅನ್ನುವಂಥ ವಿವೇಕದಿಂದ ಯಾರಿಗೋಸ್ಕರ ಈ ರಾಜ್ಯ, ಯಾರಿಗೋಸ್ಕರ ಈ ರಾಜಭೋಗ ಮತ್ತು ಈ ಸುಖಾದಿಗಳ ಅಭಿಲಾಷೆ ನಮಗುಂಟೋ ಅವರೆಲ್ಲರೂ ಈ ಸಕಲ ಸಂಪತ್ತು ಮತ್ತು ಜೀವನದ ಆಶೆಯನ್ನು ತೊರೆದು ಯುದ್ಧಕ್ಕಾಗಿ ನಿಂತಾರೆ. ಯುದ್ಧಕ್ಕಂದ್ರೇನೆ ಇವೆಲ್ಲ ಸಂಪತ್ತು, ರಾಜ್ಯ, ಅಷ್ಟ ಮದಗಳಂತಾವ. 8 ಮದಗಳು, ರಾಜ್ಯ ಮದ, ಯೌವನ ಮದ, ಐಶ್ವರ್ಯ ಮದ ಅಂತ ಬರ್ತಾವಲ್ಲ. ಆ ಕುಲಮದ ಅನ್ನೋದು ಅದು ಪ್ರಾಣ ಹೋತನ ಇರೋದು, ಅವು ಕಳ್ಕಕ್ಕೆ ಬರಂಗಿಲ್ಲ. ಸುಡುಗಾಡಿಗೆ ಹೋದನು ಇರೋದೆ. ಈ ಮದಗಳು ಏನು ಮಾಡ್ಯಾವಂದ್ರೆ ಅವ್ರಿಗೆ ದುಃಖ ಕೊಟ್ಟೇ ಹೋಗ್ಯಾವ. ಸಂಪಾದನೆ ಮಾಡಿದವರಿಗೆ ದುಃಖ ಕೊಟ್ಟೇ ಹೋಗ್ಯಾವ. ಯಾರನ್ನಾದ್ರು ತಗೋರಿ, ಸುಖ ಕೊಟ್ಟಂತ ಯಾರಿಗೆ ಹೋಗಿಲ್ಲ ಅವು. ಯಾಕಂದ್ರೆ ಅದ್ರಾಗ ದುಃಖನೇ ಆದವಿನ ಸುಖ ಇಲ್ಲ. ನಾವೇನು ತಿಳ್ಕೊಂಡಿವಿ, ಅವು ಪ್ರಾಪ್ತಿ ಆದರೆ ದುಃಖ ನಿವೃತ್ತಿ ಆಗ್ತದೆ, ಸುಖ ಆತಂದು ನಾವು ತಿಳ್ಕೊಂಡಿವಿ. ಹಾಗಾಗಿ ಈ ಜೀವನದ ಆಸೆಯನ್ನೇ ತೊರೆದು ಯುದ್ಧಕ್ಕಾಗಿ ನಿಂತಾರ ಅಂದ್ರೆ ಮುಂದೆ ಆಚಾರ್ಯ ಪಿತರ ಪುತ್ರ ತಥಾ ಏವಚ ಪಿತಾಮಹ ಮಾತುಲ ಸ್ವಸುರ ಪೌತ್ರ ಶಾಲ ಸಂಬಂಧೀನ ತಥಾ. ಆಚಾರ್ಯರಾದ ಗುರುಗಳು, ಪಿತರ ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪಂದಿರು, ಮಕ್ಕಳು ಮತ್ತು ಅವರಂತೆ ತಾತ ಸೋದರ ಮಾವಂದಿರು, ಸ್ವಸುರ ಅಂದ್ರೆ ಅವರು ಕೂಡ ಮಾವರು, ಪೌತ್ರ ಅಂದ್ರೆ ಮೊಮ್ಮಕ್ಕಳರು, ಶಾಲ್ಯ ಅಂದ್ರೆ ಬಹವ ಮೈದುನಂದಿರರು, ಹಾಗೂ ಇನ್ನಿತರ ಸಂಬಂಧಿಗಳು ಕೂಡ ಇದ್ದಾರಲ್ಲಿ. ಯಾರ ಕಡೆ? ಕೌರವರ ಕಡೆ. ಹಾಗೆ ಮತ್ತೆಲ್ಲ ಸಂಬಂಧಗಳು ಇದ್ದಂಥ ಯುದ್ಧ ಭೂಮಿಯಲ್ಲಿ ಏತಾನ ಹಂತುಂ ಇಚ್ಛಾಮಿ ಜ್ಞತ ಅಪಿ ಮಧುಸೂದನ ಅಪಿ ತೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನೋ ಮಹೀಕೃತೆ ಅಂತ ಮತ್ತೊಂದು ಮಾತು. ಹೇ ಮಧುಸೂದನ ಅಂದ್ರೆ ಕೃಷ್ಣ, ನನ್ನನ್ನು ಕೊಂದರೂ ಸಹ 3 ಲೋಕದ ರಾಜ್ಯಗಳ ಕಾರಣಕ್ಕಾಗಿಯೂ ನಾನು ಇವರನ್ನೆಲ್ಲ ಕೊಲ್ಲಲು ಇಷ್ಟಪಡುವುದಿಲ್ಲ ಅಂದವ. ವಿವೇಕಂದ್ರೆ ಏನು ಅಷ್ಟೇ ಇರ್ತದೆ. ಮತ್ತೆ ನನ್ನ ಕೊಲ್ಲಿರೋ ಪರವಿಲ್ಲ, ಆದರೆ ನಾನು ಮಾತ್ರ ಯುದ್ಧವನ್ನು ಮಾಡುವುದಿಲ್ಲ, ಕೊಲ್ಲಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಈ ಭೂಮಿಗೋಸ್ಕರವಾಗಿ ಹೇಳುವುದು ಇನ್ನೇನಾದಂತ. ಇದರ ಹಣೆ ಬರ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲರೂ ಕರ್ಮಾನುಸಾರ ಕರ್ಮಫಲವನ್ನು ಅನುಭವಿಸಿ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕು, ಭೂಮಿಯಲ್ಲಿ ಸೇರಬೇಕು. ಭೂಮಿಯಲ್ಲೇ ಹುಟ್ಟಿವಂದ್ರೆ ಭೂಮಿಯಲ್ಲೇ ಸೇರ್ಬೇಕಲ್ಲ. ಆದ್ರೆ ಭೂಮಿಯನ್ನು ತಗೊಂಡು ಹೋಗಿ ಬರಂಗಿಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮನಿಯೂ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ ನೋಡ. ಅಂಥ ರತ್ನವನ್ನೇ ಕೆಡದೆ ಅಂದ್ರೆ ಅದನ್ನು ಸರಿಯಾಗಿ ತಿಳ್ಕೊಂಡು
ಧರಿಸಿದೊಡೆ ಆದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಂಥ ಸಿರಿವಂತರು ಆರಿಲ್ಲ ಅಂತ ಪ್ರಭುದೇವರು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ 3 ಲೋಕಗಳ ರಾಜ್ಯದ ಪ್ರಾಪ್ತಿಯಾದರೂ ಸಹ ನಾನು ಇವರನ್ನು ಕೊಲ್ಲೋದಿಲ್ಲ ಅಂದ. ಕೃಷ್ಣ ಕೇಳಕತ್ತಾನ, ಅವನ ಮನಸ್ಸಿನಾಗ ಏನಾದ ಅಂಬುದು ಗೊತ್ತಿಲ್ಲ ಏನು ಕೃಷ್ಣ ಭಗವಂತಗೆ, ಅಲ್ಲಿ ಗೊತ್ತಾಗಬೇಕಲ್ಲ. ಅಂದ ಮೇಲೆ ಈ ಭೂಮಂಡಲಕ್ಕೆ ಮತ್ತೆ ಹೇಳುವುದೇನಾದ, ಏನು ಹೇಳಬೇಕಪ್ಪ? ಹಾಗಾಗಿ ಹೇ ಜನಾರ್ದನ್, ಧಾರ್ತರ ಶಾಸ್ತ್ರನ್ ನಿಹತ್ಯನ ಕಾ ಪ್ರೀತಿಶಾತ ಏತಾನ್ ಆತತಾಯಿನ್ ಹತ್ವಾ ಅಸ್ಮಾನ್ ಪಾಪಂ ಏವ ಆಶ್ರಯಿತ ಅಂತ ಬಂತು ನೋಡ್ರಿ. ಹೇ ಜನಾರ್ದನ, ಈ ಯುದ್ಧ ಮೈಮೇಲೆ ಇರುವಂಥ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೂ ಸಹ ಕೊಲ್ಬೋದು, ಆದರೆ ನಮಗೆ ಏನು ಪ್ರಯೋಜನ? ನಮಗಲ್ಲಿ ಸಂತೋಷ ಆಗ್ತದೋ ದುಃಖ ಆಗ್ತದೋ? ನಮಗೆ ಸಂತೋಷ ಆಗ್ತದೇನೋ? ಇಲ್ಲ. ಈ ದುಷ್ಕರ್ಮಿಗಳನ್ನ ಕೊಂದ ಪಕ್ಷದಲ್ಲಿ ನಮಗೇನಾಗ್ತದ ಅಂದರೆ, ಅವರು ಹೇಳ್ತಾರ ಪಾಪಂ ಏವ ಆಶ್ರಯೇತ್, ಮತ್ತೆ ಪಾಪವೇ ನಮ್ಮಲ್ಲಿ ಆಶ್ರಯ ಮಾಡ್ತದ ಅಂದಾಗ ಈ ಯುದ್ಧವನ್ನು ಮಾಡುವುದರಿಂದ ಪಾಪವೇ ಪ್ರಾಪ್ತಿ ಆಗ್ತದ, ಇದ್ದ ಪುಣ್ಯ ದೂರ ಆಗ್ತದ, ಮುಂದಿನ ವಿಚಾರಂತೂ ಇನ್ನು ಬಹಳ ದೂರ ಆಗ್ತದ. ಅದಕ್ಕಾಗಿ ಯಾವ ಲಾಭಕ್ಕಾಗಿ ಈ ಯುದ್ಧವನ್ನು ಮಾಡಬೇಕು? ಆ ಕಾರಣದಿಂದ ನಾನು ಯುದ್ಧವನ್ನು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಅರ್ಜುನ ಯಾರಿಗೆ ನಡೆದ? ಕೃಷ್ಣ ಅರ್ಜುನನ ಸಂವಾದ ನಡೆದ ಯುದ್ಧ ಭೂಮಿಯಲ್ಲಿ. ಇಲ್ಲಿ ಹೇಳೋದು ಕೇಳೋದು ಯಾರಿಗೆ ನಡೆದ? ಸಂಜಯ ಮತ್ತು ಧೃತರಾಷ್ಟ್ರನ ಮಧ್ಯದಲ್ಲಿ. ಇಲ್ಲಿಗೆ ಸಮಯ ಇದ್ದರೂ ಕೂಡ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ನಾವು ನೀವು ಮಂಗಲವನ್ನು ಹೇಳಿ ಧನ್ಯರಾಗೋಣ. ಜಯತೆ ಜಯ ಮಂಗಲಾಂಗಿ ಅಯರೂಢ ದೇವಿ ಭಯವೆಲ್ಲ ಕಳದಿಯೇ. ಜಯತೆ ಜಯ ಮಂಗಲಾಂಗಿ ಅಯರೂಢ ದೇವಿಯೇ ಭಯವೆಲ್ಲ ಕಳದಿಯೇ. ಶಿವೆ ಭವೆ ಉಮೆ ಮಹೇಶ್ವರಿ ಜಯತೆ ಜಯ ಮಂಗಲಾಂಗಿಯೇ. ಅಯರೂಢ ದೇವಿಗೆ ಭಯವೆಲ್ಲ ಕಳದಿಯೇ. ಜಯತೆ ಜಯ ಮಂಗಲಾಂಗಿಯೇ. ಅಯರೂಢ ದೇವಿಗೆ ಭಯವೆಲ್ಲ ಕಳದಿಯೇ. ಶರಣಾರ ಸಲಹುವ ಬಿರಿದಾಂಕ ನಿನ್ನದೋ ಪರಮಾತ್ಮ ಲೇನಿದು. ಬರದಿ ದುರುಳರ ಶಿರವನು ತೆಗಿಸಿ ಜಯತೆ ಜಯ ಮಂಗಲಾಂಗಿಯೇ. ಅಯರೂಢ ದೇವಿಗೆ ಭಯವೆಲ್ಲ ಕಳದಿಯೇ. ಬಂಧು ಶಾತಾದಿಪೇ ಬಂಧನವ ಛೇದಿಪೇ. ಮನ್ನಿಸಮ್ಮ ನಿನ್ನ ಕೃಪೆ ದಿಂದದಿ ರಕ್ಷಿಸೋ ಮಂದಾಯಾನಿ. ಜಯತೆ ಜಯ ಮಂಗಲಾಂಗಿಯೇ. ಅಯರೂಢ ದೇವಿಗೆ
ಭಯವೆಲ್ಲ ಕಳದಿಯೇ ಭಯವೆಲ್ಲ ಕಳದಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿಮನ್ಯು ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಳ